ನೋಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ಏನೆಲ್ಲ ಅನುದಾನಗಳು ಅನ್ನುವಂಥದ್ದಂತೂ ಕ್ಲಿಯರ್ ಆಗಿ ಚಿತ್ರಗಳು ನಿಮ್ಮ ಮುಂದೆ ಬರ್ತಾ ಇದೆ. ಪಬ್ಲಿಕ್ ಟಿವಿ ಕೂಡ ಇವತ್ತು ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಗ್ಯಾರಂಟಿಗಳನ್ನ ಚುನಾವಣೆ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ರು. ಅದಕ್ಕೆ ಯಾವ ಲಿಮಿಟೇಷನ್ಗಳನ್ನು ಹಾಕಿರಲಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ಒಂದಿಷ್ಟದಕ್ಕೆ ಲಿಮಿಟೇಷನ್ ಹಾಕಿದ್ರು. ಗೊತ್ತಿತ್ತು ಅವರ ಲಿಮಿಟೇಷನ್ ಏನು ಅನ್ನೋ ಆಧಾರದ ಮೇಲೆ ಜನರ ಮೇಲೂ ಕೂಡ ಲಿಮಿಟೇಷನ್ ಅನ್ನು ಹಾಕಿದ್ರು. ಇದಾದ ನಂತರ ಆಗಿರುವಂಥ ಬೆಳವಣಿಗೆ, ಯಾವ್ಯಾವ ಸ್ಕೀಮ್ಗಳಿಗೆ ಎಷ್ಟೆಷ್ಟು ಬೇಕು ಎಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದು ಅಷ್ಟು ಬೇಕು ಇಷ್ಟು ಬೇಕಂತೇಳಿ. ಆದರೆ ನಿಜವಾಗಿಯೂ ಕೂಡ ಅಷ್ಟು ಜನರಿಗೆ ತಲುಪಿದೆಯಾ? ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಫಲಾನುಭವಿಗಳಿಗೆ ಸಿಕ್ಕಿರುವಂಥದ್ದೇನು ಮತ್ತು ಅನುದಾನ ಬಿಡುಗಡೆಯಾಗಿದ್ದೇನು ಎಲ್ಲವನ್ನೂ ಲೆಕ್ಕ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಡೀಟೇಲ್ ರಿಪೋರ್ಟ್ನಲ್ಲಿ. ನೋಡ್ಕೊಂಡು ಬನ್ನಿ. ಬಾಕಿ ಸರ್ಕಾರದಿಂದ ಗ್ಯಾರಂಟಿಗಳಿಗೆ ಹಣ ಬಾಕಿ. ಗೃಹಲಕ್ಷ್ಮಿ ಬಳಿಕ ಶಕ್ತಿ ಯೋಜನೆಗೂ ಕೋಟಿ ಬಾಕಿ. ಸಾರಿಗೆ ಇಲಾಖೆಗೆ ಹಣ ಬಾಕಿ ಉಳಿಸಿಕೊಂಡ ಸರ್ಕಾರ. ರಾಜ್ಯದ ಸರ್ಕಾರದ ಖಜಾನೆ ಖಾಲಿ ಆಯ್ತಾ? ಸರ್ಕಾರದ ಯೋಜನೆಗಳು ಬಿಡಿ, ಗ್ಯಾರಂಟಿಗಳಿಗೂ ಹಣ ಹೊಂದಿಸುವುದಕ್ಕೆ ಸರ್ಕಾರ ಹೆಣಗಾಡ್ತಿದೆ. ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಗಳಿಗೆ ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. 2023ರ ಚುನಾವಣೆ ವೇಳೆ ಕೊಟ್ಟ ಭರವಸೆಯಂತೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಆದರೆ ಇದೇ ಗ್ಯಾರಂಟಿ ಯೋಜನೆಗಳು ಇದೀಗ ಸರ್ಕಾರವನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಿದೆಯಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಉಳಿಸಿಕೊಂಡಿರುವ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯ ಸಾವಿರಾರು ಕೋಟಿ ಹಣವನ್ನು ಬಾಕಿ ಉಳಿಸಿಕೊಂಡಿರೋದು ಈಗ ದಾಖಲೆ ಸಮೇತ ಬೆಳಕಿಗೆ ಬಂದಿದೆ. ಕಳೆದ 2.5 ವರ್ಷಗಳಲ್ಲಿ 4 ನಿಗಮಗಳಿಂದ ಬರೋಬ್ಬರಿ 4,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಈ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಜೆಡಿಎಸ್ ಸದಸ್ಯ ಗೋವಿಂದರಾಜು ಅವರ ಪ್ರಶ್ನೆಗೆ ಖುದ್ದು ಸಾರಿಗೆ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಇದರಿಂದ ಸರ್ಕಾರ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ವಿಪಕ್ಷಗಳೆತ್ತಿವೆ. ಕಾಲಕ್ಕೆ ನಿಗಮಗಳಿಗೆ ಹಣ ಕೊಡದೇ ಇದ್ರೆ ಬಸ್ಸು ಕೆಟ್ಟ ನಿಲ್ದೆ ಇನ್ನೇನಾಗ್ತವೆ? ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ, ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡಕ್ಕೆ ಹಣ ಇಲ್ಲ. ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಇದೆ. ಬಸ್ ತಳ್ಳದೆ ಇನ್ನೇನು ಮಾಡಬೇಕು? ಬಸ್ಸು ಮಧ್ಯದಲ್ಲಿ ಕೆಟ್ಟ ನಿಲ್ಲೋದು, ಅದ್ರ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲ್. ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ತಿಂಗಳು ಕೊಡ್ಲಿ ಅಪ್ಪ ದುಡ್ಡು. ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಬಿಡುಗಡೆ ಮಾಡದೆ ಮುಜುಗರಕ್ಕೆ ಒಳಗಾಗಿದ್ದಂತ ಸರ್ಕಾರ ಈಗ ಮತ್ತೊಮ್ಮೆ ಅಪಕೀರ್ತಿಗೆ ಒಳಗಾಗಿದೆ. ಸಾರಿಗೆ ಇಲಾಖೆ ಅಧೀನದಲ್ಲಿ ಬರುವಂತಹ ಶಕ್ತಿ ಯೋಜನೆಗೆ ಬಾಕಿ ಹಣವನ್ನು ಉಳಿಸಿಕೊಂಡು ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿದೆ. ಕಳೆದ 2.5 ವರ್ಷಗಳಿಂದ 4 ನಿಗಮಕ್ಕೂ ಸೇರಿ ಸುಮಾರು 4,000 ಕೋಟಿಗಳಷ್ಟು ಹಣ ಬಾಕಿ ಉಳಿಸಿಕೊಂಡಿದ್ದು ಸರ್ಕಾರಕ್ಕೆ ಆರ್ಥಿಕ ಹೊಡೆತ ಬಿದ್ದಿದೆಯಾ ಅನ್ನುವಂತ ಅನುಮಾನಗಳು ಕಾಡ್ತಿವೆ. ಗ್ಯಾರಂಟಿಗೆ ಹಣ ಕೊಡದಷ್ಟು ಆರ್ಥಿಕ ಸಮಸ್ಯೆ ಇದೆಯಾ? ಗ್ಯಾರಂಟಿ ಜಾರಿಯಿಂದ ಸರ್ಕಾರಕ್ಕೆ ಹೊರೆ ಆಗ್ತಿದೆಯಾ? ಕಳೆದ 2.5 ವರ್ಷದಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಸಾರಿಗೆ ನಿಗಮಗಳಿಗೆ ಸರ್ಕಾರ 4,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಈ ಮೂಲಕ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆ ಆಗ್ತಾ ಇರೋದು ಸ್ಪಷ್ಟವಾಗಿದೆ. ಸರ್ಕಾರ ಯಾವ ನಿಗಮಕ್ಕೆ ಎಷ್ಟೆಷ್ಟು ಹಣ ಬಾಕಿ ಉಳಿಸಿಕೊಂಡಿದೆ ಅನ್ನೋದರ ಲೆಕ್ಕವನ್ನು ತೋರಿಸ್ತೀವಿ ನೋಡಿ. ಸರ್ಕಾರದಿಂದ ಶಕ್ತಿ ಹಣ ಬಾಕಿ 2.5 ವರ್ಷಗಳಲ್ಲಿ ಉಳಿಸಿಕೊಂಡ ಒಟ್ಟು ಬಾಕಿ ಹಣ. ಕೆಎಸ್ಆರ್ಟಿಸಿಯಿಂದ 1,580 ಕೋಟಿ 15 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ರೆ ಬಿಎಂಟಿಸಿ ನಿಗಮಕ್ಕೆ 710 ಕೋಟಿ 81 ಲಕ್ಷ ರೂಪಾಯಿ ಬರಬೇಕಿದೆ. ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆಯ ನಿಗಮಕ್ಕೆ 988 ಕೋಟಿ 1 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ ರಾಜ್ಯ ಸರ್ಕಾರ 727 ಕೋಟಿ 41 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಒಟ್ಟಾರೆಯಾಗಿ 4,006 ಕೋಟಿ ರೂಪಾಯಿ 47 ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರ ಬ್ಯಾಲೆನ್ಸ್ ರೀತಿಯಲ್ಲಿ ಉಳಿಸಿಕೊಂಡಿದೆ. 4,000 ಕೋಟಿಗಳಷ್ಟು ಶಕ್ತಿ ಯೋಜನೆಯ ಹಣವನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ 4 ಸಾರಿಗೆ ನಿಗಮಗಳು ನಷ್ಟದಲ್ಲಿ ನಡೀತಾ ಇದ್ದಾವೆ. ಒಂದ್ ವೇಳೆ ರಾಜ್ಯ ಸರ್ಕಾರ ಈ ಹಣವನ್ನ ಬಿಡುಗಡೆ ಮಾಡದೆ ಹೋದ್ರೆ 4 ನಿಗಮಗಳು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಶಕ್ತಿ ಯೋಜನೆಗೆ 4,000 ಕೋಟಿ ಬಾಕಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧವೇ ಕೆಂಡಕಾರಿದ್ದಾರೆ. ಬಿಜೆಪಿಯವರು ಮಹಿಳೆಯರ ಕಾರ್ಯಕ್ರಮಗಳನ್ನು ವಿರೋಧಿಸ್ತಾ ಇದ್ದಾರೆ. ಬಿಜೆಪಿಯವರು 4,000 ಕೋಟಿ ಬಾಕಿ ಇಟ್ಟು ಹೋಗಿದ್ರು. 4,000 ಕೋಟಿ ಬಾಕಿಯನ್ನ ನಾವು ತೀರಿಸಿದ್ದೇವೆ. ಬಿಜೆಪಿಯವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದು ಸತ್ತಿದೆ, ನಮ್ಮ ತಟ್ಟೆಯಲ್ಲಿ ನೊಣ ಹುಡುಕ್ತಿದ್ದಾರೆ ಅಂತೇಳಿ ತಿರುಗೇಟು ಕೊಟ್ಟಿದ್ದಾರೆ. 4,000 ಕೋಟಿ ಸಾಲ ಬಿಟ್ಟು ಹೋಗಿದ್ರು. ಸುಮಾರು 38 ತಿಂಗಳು ಬಾಕಿ ಇದೆ ಅಂತ ಈಗಲೂ ಕೂಡ ನೆಗೋಷಿಯೇಷನ್ಸ್ ಆಗ್ತಾ ಇದೆ. ಅದೊಂದು 1,700 ಕೋಟಿ ಆಗಬೇಕಾಗಿತ್ತು. ಅದೆರಡೂ ಕೂಡ ಬಾಕಿ ಇಟ್ಟೋಗಿದ್ರು. ಅವಾಗ ಅವ್ರು ತೀರಿಸ್ಬಿಟ್ಟಿದ್ರೆ ಸುಮಾರು 5,700 ಕೋಟಿಯಷ್ಟು ಈ ಸಮಸ್ಯೆ ಇರ್ತಿರ್ಲಿಲ್ಲ. ಆಮೇಲೆ ನಮ್ಮ ಸರ್ಕಾರ ಬಂದಾಗ ಸಭಾಧ್ಯಕ್ಷರೇ 1,50,000 ಟ್ರಿಪ್ಸು ಪ್ರತಿದಿನ ಇತ್ತು. ಈಗ 1,84,000 ಟ್ರಿಪ್ಸು ಪ್ರತಿದಿನ ಹೋಗ್ತಾ ಇದೆ. 1,84,000 ಟ್ರಿಪ್ಸು ಪ್ರತಿದಿನ. ಸರ್ಕಾರದ ಗ್ಯಾರಂಟಿಗಳ ಮೇಲೆ ಆರ್ಥಿಕ ಎಫೆಕ್ಟ್.
ಗೃಹಲಕ್ಷ್ಮಿ ಫೆಬ್ರವರಿ ಮಾರ್ಚ್ ಕಂತು ಜಮೆ ಯಾವಾಗ? ಸರ್ಕಾರದ ಗ್ಯಾರಂಟಿಗಳ ಮೇಲೆ ಆರ್ಥಿಕ ಪರಿಣಾಮ ಬೀರಿದ್ದು ಪಂಚ ಗ್ಯಾರಂಟಿಗಳನ್ನು ಸಂಭಾಳಿಸುವುದೇ ದೊಡ್ಡ ಸವಾಲಾಗಿದೆ. ಒಂದು ಕಡೆ ಶಕ್ತಿ ಯೋಜನೆಗೂ ಬಾಕಿ, ಇತ್ತ ಗೃಹಲಕ್ಷ್ಮಿಯರ ಹಣಕ್ಕೂ ಕೂಡ ಬಾಕಿ ಉಳಿಸ್ಕೊಂಡಿದೆ. 2023 ಜೂನ್ ತಿಂಗಳಲ್ಲಿ ಯೋಜನೆ ಆರಂಭವಾಗಿ ಮೊದಲ ಕಂತು ಹಾಕಿದ್ದು 2023 ಆಗಸ್ಟ್ನಲ್ಲಿ. 2023ರಲ್ಲಿ ಒಟ್ಟು 5 ತಿಂಗಳು ಖಾತೆಗೆ ಹಣ ಹಾಕಲಾಯಿತು. 2024ರಲ್ಲಿ ಪೂರ್ತಿಯಾಗಿ 12 ತಿಂಗಳು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗಿದೆ. ಆದರೆ 2025ರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಆರ್ಥಿಕ ವಿಘ್ನ ಎದುರಾಗಿದೆ. 2025ರಲ್ಲಿ ಇದುವರೆಗೂ ಕೇವಲ 6 ತಿಂಗಳು ಮಾತ್ರವೇ ಗೃಹಲಕ್ಷ್ಮಿಯರಿಗೆ ಹಣ ಸಂದಾಯವಾಗಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುವ ಹೊತ್ತಿಗೆ ಗ್ಯಾರಂಟಿ ಯೋಜನೆಗಳ ಮೇಲೆ ಆರ್ಥಿಕ ಪರಿಣಾಮ ಬೀರಲಾರಂಭಿಸಿದೆ. ಗೃಹಲಕ್ಷ್ಮಿ ಯೋಜನೆ ಆರಂಭ ಆದಾಗಿನಿಂದ ಏನೂ ಸಮಸ್ಯೆ ಆಗಿರಲಿಲ್ಲ 2024ರವರೆಗೂ ಕೂಡ. 2025ಕ್ಕೆ ಯಾವಾಗ ಯೋಜನೆ ಕಾಲಿಡ್ತೋ ಆವಾಗ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಅಡ್ಡದಿಡ್ಡಿಯಾಗಿ ಯೋಜನೆ ಹೋಗ್ತಾ ಇದೆ. ಒಟ್ಟು ಈಗ 11 ತಿಂಗಳಾಗಿದೆ. 11 ತಿಂಗಳಲ್ಲಿ ಈ ವರ್ಷದಲ್ಲಿ ಗೃಹಲಕ್ಷ್ಮಿ ಹಣ ಕೊಟ್ಟಿರುವಂಥದ್ದು 6 ತಿಂಗಳು ಮಾತ್ರ. 5 ತಿಂಗಳು ಇನ್ನೂ ಕೂಡ ಕೊಟ್ಟಿಲ್ಲ. ಈಗಾಗಲೇ ಗೊತ್ತಿರುವಂತೆ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ, ಅದು ಸ್ಕಿಪ್ ಮಾಡಿದ್ದಾರೆ ಅನ್ನೋಂಥದ್ದು ಬಿಜೆಪಿ ಆರೋಪ. ಇಲ್ಲ, ವ್ಯತ್ಯಯ ಆಗಿದೆ, ಸರಿಪಡಿಸ್ತೇವೆ ಅಂತ ಕಾಂಗ್ರೆಸ್ ವಾದ. ಇದರ ನಡುವೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೂಡ ಕೊಟ್ಟಿಲ್ಲ. ಒಟ್ಟು ಈ ವರ್ಷದಲ್ಲಿ 5 ತಿಂಗಳ ಹಣ ಕೊಟ್ಟಿಲ್ಲ. ಆ ಮೂಲಕ ಎಲ್ಲೋ ಒಂದ್ ಕಡೆ ಏನೋ ಆಗ್ತಿದೆ ರಾಜ್ಯ ಸರ್ಕಾರದಲ್ಲಿ, ಆರ್ಥಿಕ ಅಸಮತೋಲನವೋ ಅಥವಾ ಬೇರೆ ಏನೋ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಗೃಹಲಕ್ಷ್ಮಿಯರ ದುಡ್ಡು ಎಲ್ಲೋಯ್ತು? ಬಿಜೆಪಿ ಟಕ್ಕರ್. ವಿಪಕ್ಷದವರನ್ನ ಚೈಲ್ಡಿಶ್ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗದೇ ಇರುವ ಬಗ್ಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಜಟಾಪಟಿ ಮುಂದುವರೆದಿದೆ. ನಿನ್ನೆ ಸದನದಲ್ಲಿ ಪಬ್ಲಿಕ್ ಟಿವಿಯ ಲಕ್ಷ್ಮೀ ಬಾರಮ್ಮ ಅಭಿಯಾನ ಪ್ರತಿಧ್ವನಿಸಿದೆ. ಪಬ್ಲಿಕ್ ಟಿವಿಯ ವರದಿಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸತ್ಯ ಒಪ್ಪಿಕೊಂಡಿದ್ದಾರೆ. 2 ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ಹೋಗದೆ ಎಲ್ಲೋಯ್ತು? ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಅಲ್ಲದೆ ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟ ಹೆಬ್ಬಾಳ್ಕರ್ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದ್ರು. ಇದಕ್ಕೆ ತಿರುಗೇಟನ್ನು ನೀಡುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಪಕ್ಷದವರನ್ನ ಚೈಲ್ಡಿಶ್ ಅಂತ ಹೇಳಿದ್ದಾರೆ. ಈ ರೀತಿ ಚೈಲ್ಡಿಶ್ ಆಗಿ ಕ್ವಶನ್ ಮಾಡಕ್ ಹೋಗ್ಬೇಡಿ ವಿರೋಧ ಪಕ್ಷದವರು. 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿದ್ರೆ 5,000 ಕೋಟಿ ಎಲ್ಲಿ ಹೋಗಿದೆ ಅಂತಂದ್ರೆ ಇವ್ರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಇದು. ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕಾಯಿತು, 3ನೇ ತಾರೀಕಾಯಿತು, ನಮಗೆ ದುಡ್ಡನ್ನು ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ನಮ್ಮ ಫೈಲನ್ನು ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡಿದೆ ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ. ಸರ್ಕಾರದ ಮೇಲೆ ಮುಗಿಬಿದ್ದ ಕೇಸರಿ ಪಡೆ. ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ ಬಿಜೆಪಿ. ಗೃಹಲಕ್ಷ್ಮಿ ಹಣದ ಕುರಿತು ಬಾಕಿ ಉಳಿಸಿಕೊಂಡಿರೋ ವಿಚಾರಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾದಿ ತಪ್ತಾ ಇವೆ. ಗೃಹಲಕ್ಷ್ಮಿ ಯೋಜನೆ ಚುನಾವಣಾ ಲಕ್ಷ್ಮಿ ಆಗಿದೆ. 5,000 ಕೋಟಿ ಎಲ್ಲೋಯ್ತು? ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದಾರೆ. ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ನಿನ್ನೆ ಗೃಹಲಕ್ಷ್ಮಿ 2,000 ರೂಪಾಯಿ ಏನು ಕೊಡಬೇಕಾಗಿತ್ತು ಅದು ಹೋದ ವರ್ಷದ ಬಜೆಟ್ ಇದರಲ್ಲಿ ಬಂದಿರೋವಂಥದ್ದು. ಪಟಾಪಟ್ ಅಂತ 5,000 ಕೋಟಿ ಲೂಟಿ ಹೊಡೆದ್ಬಿಟ್ಟಿದೆ. ಸುಮಾರು 1,26 ಲಕ್ಷ ಮನೆಗಳಿಗೆ ತಲುಪಬೇಕಾಯ್ತು. ಅಷ್ಟು ಜನಕ್ಕೆ ತಲುಪಬೇಕಾಯ್ತು. ಪ್ರತಿ ತಿಂಗಳು ಕೂಡ 2,800 ಕೋಟಿ ಅಷ್ಟು ಹಣ ಕೊಡಬೇಕಾಗಿತ್ತು. ಮೋಸ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ. ಸದನದಲ್ಲೂ ಕೂಡ ನಾನು ಹೇಳಿದ್ದೆ, ಅವತ್ತು ಗೃಹಲಕ್ಷ್ಮಿ ಅನ್ನುವುದು ಚುನಾವಣಾ ಲಕ್ಷ್ಮಿ ಆಗಿದೆ. ಒಂದು ಜವಾಬ್ದಾರಿತ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಇದು ಖಂಡಿತ ಸರಿಯಲ್ಲ. ಹಾಗಾಗಿ ನಮ್ಮ ಎಲ್ಲ ವಿರೋಧ ಪಕ್ಷದ ಬಿಜೆಪಿ ಜೆಡಿಎಸ್ 2 ಪಕ್ಷಗಳು ಕೂಡ ಇದನ್ನ ನೆನ್ನೆ ಚರ್ಚೆ ಮಾಡಿರುವಂಥದ್ದು. ಅದು ಸದನವನ್ನು ಮಿಸ್ಲೀಡ್ ಮಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಅದನ್ನು ಕೂಡ ಸಚಿವರಾಗಿ ಈ ರೀತಿ ಅಪಹಾಸ್ಯಕ್ಕೆ ಒಳಗಾಗಿರುವಂಥದ್ದು. ಆಗಸ್ಟ್ವರೆಗೂ ಕೂಡ ಎಲ್ಲ ಕಂತುಗಳನ್ನು ನೀಡಿದ್ದೇವೆ ಅಂತೇಳಿ ತಪ್ಪು ಮಾಹಿತಿ, ಅಷ್ಟು ಆ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಮಾನ್ಯ ಸಚಿವರ ಹತ್ರ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸರಿಯಲ್ಲ ಇದು. ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆಯೂ ಮಾಡಿದ್ದಾರೆ ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ. ಅಲ್ಲಿಗೆ ಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ. ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದು ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ರೆ, ಒಂದು ವೇಳೆ ಆಧಾರ ಸಹಿತವಾಗಿ ನಿರೂಪಿಸದೇ ಇದ್ದಿದ್ರೆ, ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವೂ ನಡೀತು. ಈಗಾಗಲೇ ನೀವು ನೋಡಿದ್ದೀರಿ 5,000 ಕೋಟಿ ರೂಪಾಯಿ ಮಹಿಳೆಯರನ್ನು ಯಾಮಾರಿಸಿರ್ತಕ್ಕಂಥದ್ದಿದೆ. 2 ತಿಂಗಳದು ಅವರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ. ಇದು ಸಿಕ್ಕಾಕ್ಕೊಂಡ ಮೇಲೆ ಇದು ಮಾತಾಡಿ ಸಿಕ್ಕಾಕ್ಕೊಂಡಿರೋದು. ಆದರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ ಜನ ಎಲ್ಲ ಕಡೆ ಕೇಳ್ತಿದ್ದಾರೆ, ನಮಗೆ ಬಂದಿಲ್ಲ ಮಾತಾಡ್ತಾರೆ. ಆದರೆ ಸರ್ಕಾರ ಸುಳ್ಳು ಹೇಳ್ಕೊಂಡು ಇವತ್ತು ಸಿಕ್ಕಿ ಬಿದ್ದಿದೆ. ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ, ಯಾಕೆ ಕೊಟ್ಟಿಲ್ಲ,
ಮತ್ತು ಆ ಹಣ ಎಲ್ಲಿ ಹೋಗಿದೆ, ಯಾರ ಅಕೌಂಟ್ಗೆ ಹೋಗಿದೆ, ಯಾರ ಖಾತೆಗೆ ಹೋಗಿದೆ, ಯಾವ ಚುನಾವಣೆಗಳಿಗೆ ಹೋಗಿದೆ ಈ ಹಣ, ಸರ್ಕಾರ ಹೇಳಬೇಕಲ್ಲ. ಒಟ್ನಲ್ಲಿ ಪಂಚ ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅದೇ ಗ್ಯಾರಂಟಿಯನ್ನು ಸಂಭಾಳಿಸುವುದರಲ್ಲಿ ಹೆಣಗಾಡ್ತಾ ಇದೆ. ಗೃಹಲಕ್ಷ್ಮಿ ಹಣ ಸರಿಯಾಗಿ ಮಹಿಳೆಯರ ಖಾತೆಗೆ ಜಮೆ ಆಗ್ತಿಲ್ಲ. ಶಕ್ತಿ ಯೋಜನೆಯ ಹಣ ಕೂಡ ಬಾಕಿ ಉಳಿಸ್ಕೊಂಡಿದೆ. ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆಯಾ ಅಂಥೇಳಿ ವಿಪಕ್ಷಗಳು ಪ್ರಶ್ನೆ ಎತ್ತಿವೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.